ನಮಸ್ಕಾರ ಎಲ್ರಿಗೂ. ಭಗವದ್ಗೀತೆಯನ್ನು ತಿಳಿದುಕೊಳ್ಳುವ ಮೊದಲು ನಾವು ಭಗವದ್ಗೀತೆಯ ಮಹಾತ್ಮೆಯನ್ನು ತಿಳಿದುಕೊಳ್ಳಬೇಕು. ನಾನು ಶ್ಲೋಕ ಓದಿ ನಂತರ ಅದರ ಅರ್ಥವನ್ನು ಹೇಳ್ತೇನೆ. ಯಾಕಂದ್ರೆ ಭಗವದ್ಗೀತೆಯ ಶ್ಲೋಕ ಓದುವುದರಿಂದ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ಅದನ್ನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ. ಈಗ ಗೀತಾ ಮಹಾತ್ಮೆ ಅಧ್ಯಾಯವನ್ನು ಶುರು ಮಾಡೋಣ. ಈ ಶ್ಲೋಕವನ್ನು ಸಾಕ್ಷಾತ್ ಶ್ರೀಕೃಷ್ಣ ದೇವರೇ ಹೇಳುತ್ತಿದ್ದಾರೆ. ಶ್ಲೋಕವು ಹೀಗಿದೆ. ಶ್ರೀ ಭಗವಾನುವಾಚ ನ ಬಂಧೋಸ್ತಿ ನ ಮೋಕ್ಷೋಸ್ತಿ ಬ್ರಹ್ಮೈವಾಸ್ತಿ ನಿರಾಮಯಂ ನೈಕಮಸ್ತಿ ನ ಚ ದ್ವಿತ್ವಂ ಸಚ್ಚಿತ್ಕಾರಂ ವೃಜಂಬತೆ ಗೀತಾಸಾರಮಿದಂ ಶಾಸ್ತ್ರಂ ಸರ್ವಶಾಸ್ತ್ರ ಸುನಿಶ್ಚಿತಂ ಯತ್ರ ಸ್ಥಿತಂ ಬ್ರಹ್ಮಜ್ಞಾನಂ ವೇದಶಾಸ್ತ್ರ ಸುನಿಶ್ಚಿತಂ ಇದಂ ಶಾಸ್ತ್ರಂ ಮಯಾ ಪ್ರೋಕ್ತಂ ಗುಹ್ಯ ವೇದಾರ್ಥದರ್ಪಣಂ ಯಹ ಪಠೇತ್ ಪ್ರಯತೋ ಭೂತ್ವಾ ಸ ಗಚ್ಚೇದ್ ವಿಷ್ಣು ಶಾಶ್ವತಂ. ಈ ಶ್ಲೋಕದ ಅರ್ಥ ಹೀಗಿದೆ. ಶ್ರೀ ಭಗವಂತನು ಹೇಳಿದನು, ಬಂಧನವಿಲ್ಲ, ಮೋಕ್ಷವಿಲ್ಲ, ಕೇವಲ ನಿರಾಮಯ ಬ್ರಹ್ಮವೇ ಸರ್ವತ್ರ ವಿರಾಜಮಾನನಾಗಿದ್ದಾನೆ. ಅದ್ವೈತವಿಲ್ಲ, ದ್ವೈತವಿಲ್ಲ, ಕೇವಲ ಸಚ್ಚಿದಾನಂದನೇ ಎಲ್ಲ ಕಡೆಗಳಲ್ಲಿ ಪರಿಪೂರ್ಣನಾಗಿದ್ದಾನೆ. ಗೀತೆಯ ಸಾರಭೂತ ಈ ಶಾಸ್ತ್ರವು ಸಂಪೂರ್ಣ ಶಾಸ್ತ್ರಗಳ ಮೂಲಕ ಚೆನ್ನಾದ ನಿಶ್ಚಿತ ಸಿದ್ಧಾಂತವಾಗಿದೆ. ಇದರಲ್ಲಿ ವೇದಶಾಸ್ತ್ರಗಳಿಂದ ಒಳ್ಳೆಯ ರೀತಿಯಿಂದ ನಿಶ್ಚಿತವಾಗಿಸಿದ ಬ್ರಹ್ಮಜ್ಞಾನ ವಿದ್ಯಮಾನವಾಗಿದೆ. ನನ್ನ ಮೂಲಕ ಹೇಳಲ್ಪಟ್ಟ ಈ ಗೀತಾಶಾಸ್ತ್ರವು ವೇದಗಳ ಗೂಢ ಅರ್ಥವನ್ನು ಕನ್ನಡಿಯಂತೆ ಪ್ರಕಾಶಿಸುವುದಾಗಿದೆ. ಯಾರು ಪವಿತ್ರನಾಗಿದ್ದಾನೋ ಮನ ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ಇದರ ಪಾರಾಯಣ ಮಾಡುತ್ತಾನೋ ಅವನು ಸನಾತನ ದೇವ ಭಗವಾನ್ ವಿಷ್ಣುವಾದ ನನ್ನನ್ನು ಪಡೆಯುತ್ತಾನೆ ಅನ್ನುವುದು ಈ ಶ್ಲೋಕದ ಅರ್ಥ. ಈಗ 4ನೇ ಶ್ಲೋಕ ಹೀಗಿದೆ. ಏತತ್ ಪುಣ್ಯಂ ಪಾಪಹರಂ ಧನ್ಯಂ ದುಃಖ ಪ್ರಣಾಶನಂ ಪಠತಾಂ ಶೃಣ್ವತಾಂ ವಾಪಿ ವಿಷ್ಣೋರ್ಮಾಹಾತ್ಮ್ಯಮುತ್ತಮಂ. ಈ ಶ್ಲೋಕದ ಅರ್ಥ ಏನಂದ್ರೆ, ಭಗವಾನ್ ವಿಷ್ಣುವಿನ ಈ ಉತ್ತಮ ಮಹಾತ್ಮ್ಯ ಅಂದರೆ ಗೀತಾಶಾಸ್ತ್ರ ಓದುವ ಮತ್ತು ಕೇಳುವವರ ಪುಣ್ಯವನ್ನು ಹೆಚ್ಚಿಸುವಂತಹುದು, ಪಾಪನಾಶಕ, ಧನ್ಯವಾದಕ್ಕೆ ಯೋಗ್ಯ ಮತ್ತು ಸಮಸ್ತ ದುಃಖಗಳನ್ನು ದೂರ ಮಾಡುವಂತಹದಾಗಿದೆ ಎಂದು. ಈಗ 5ನೇ ಶ್ಲೋಕ ಹೀಗಿದೆ. ಅಷ್ಟಾದಶ ಪುರಾಣಾನಿ ನವವ್ಯಾಕರಣಾನಿ ಚ ನಿರ್ಮಥ್ಯ ಚತುರೋ ವೇದಾನ್ ಮುನಿನಾ ಭಾರತಂ ಕೃತಂ. ಈ ಶ್ಲೋಕದ ಅರ್ಥ ಏನಂದ್ರೆ, ಮುನಿವರ ಶ್ರೀ ವೇದವ್ಯಾಸರು 18 ಪುರಾಣಗಳು, 9 ವ್ಯಾಕರಣಗಳನ್ನು ಮತ್ತು 4 ವೇದಗಳನ್ನು ಮಂಥನಗೈದು ಮಹಾಭಾರತದ ರಚನೆ ಮಾಡಿದರು ಎಂದು. ಈಗ 6ನೇ ಶ್ಲೋಕ ಹೀಗಿದೆ. ಭಾರತೋದಧಿ ನಿರ್ಮಥ್ಯ ಗೀತಾ ನಿರ್ಮಥಿತಸ್ಯ ಚ ಸಾರಮುದ್ಧೃತ್ಯ ಕೃಷ್ಣೇನ ಅರ್ಜುನಸ್ಯ ಮುಖೇ ಧೃತಂ. ಈ ಶ್ಲೋಕದ ಅರ್ಥ ಏನಂದ್ರೆ, ಪುನಃ ಮಹಾಭಾರತ ರೂಪಿ ಸಮುದ್ರ ಮಂಥನಗೈದು ಪ್ರಕಟವಾದ ಗೀತೆಯನ್ನು ಮಂಥನಗೈದು ಅದರ ಅರ್ಥದ ಸಾರವನ್ನು ತೆಗೆದು ಅದನ್ನು ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮುಖದಲ್ಲಿ ಹಾಕಿಬಿಟ್ಟನು ಎಂದು. 7ನೇ ಶ್ಲೋಕ ಹೀಗಿದೆ. ಮಲ ನಿರ್ಮೋಚನಂ ಪುಂಸಾಂ ಗಂಗಾ ಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ. ಈ ಶ್ಲೋಕದ ಅರ್ಥ ಏನಂದ್ರೆ, ಗಂಗೆಯಲ್ಲಿ ಪ್ರತಿದಿನ ಸ್ನಾನ ಮಾಡುವುದರಿಂದ ಮನುಷ್ಯರ ಕೊಳೆ ದೂರವಾಗುತ್ತದೆ. ಆದರೆ ಗೀತಾರೂಪಿ ಗಂಗೆಯ ಜಲದಲ್ಲಿ ಒಂದೇ ಬಾರಿ ಸ್ನಾನವು ಸಂಪೂರ್ಣ ಸಂಸಾರ ಮಲವನ್ನು ನಷ್ಟ ಮಾಡುವಂತಹದ್ದಾಗಿದೆ ಎಂದು. ಈಗ 8ನೇ ಶ್ಲೋಕ ಏನೆಂದರೆ, ಗೀತಾ ನಾಮ ಸಹಸ್ರೇಣ ಸವರಾಜೋ ವಿನಿರ್ಮಿತಃ ಯಸ್ಯ ಕುಕ್ಷೌ ಚ ವರ್ತೇತ ಸೋಪಿ ನಾರಾಯಣಃ ಸ್ಮೃತಃ. ಇದರ ಅರ್ಥ, ಗೀತೆಯ ಸಹಸ್ರ ನಾಮಗಳ ಮೂಲಕ ಯಾವ ಸ್ತವರಾಜ ನಿರ್ಮಿತವಾಗಿದೆಯೋ ಅದು ಯಾರ ಕುಕ್ಷಿ ಅಂದರೆ ಹೃದಯದಲ್ಲಿ ವರ್ತಮಾನವಾಗಿದೆಯೋ
ಅರ್ಥಾತ್ ಯಾರು ಅದನ್ನು ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾರೋ ಅವರು ಕೂಡ ಸಾಕ್ಷಾತ್ ನಾರಾಯಣನ ಸ್ವರೂಪನೆಂದು ಹೇಳಲಾಗಿದೆ. 9ನೇ ಶ್ಲೋಕ ಹೀಗಿದೆ. ಸರ್ವವೇದಮಯೀ ಗೀತಾ ಸರ್ವಧರ್ಮಮಯೋ ಮನುಃ ಸರ್ವತೀರ್ಥಮಯೀ ಗಂಗಾ ಸರ್ವದೇವಮಯೋ ಹರಿಃ. ಈ ಶ್ಲೋಕದ ಅರ್ಥ, ಗೀತೆಯು ಸಂಪೂರ್ಣ ವೇದಮಯಿ ಆಗಿದೆ, ಮನುಸ್ಮೃತಿಯು ಸರ್ವಧರ್ಮಮಯವಾಗಿದೆ, ಗಂಗೆಯು ಸರ್ವತೀರ್ಥಮಯಿಯಾಗಿದ್ದಾಳೆ ಹಾಗೂ ಭಗವಾನ್ ವಿಷ್ಣುವು ಸರ್ವದೇವಮಯನಾಗಿದ್ದಾನೆ ಎಂದು. 10ನೇ ಶ್ಲೋಕ ಹೀಗಿದೆ. ಪಾದಸ್ಯಾಪ್ಯರ್ಧ ಪಾದಂ ವಾ ಶ್ಲೋಕಂ ಶೋಕಾರ್ಧಮೇವ ವಾ ನಿತ್ಯಂ ಧಾರಯತೆ ಯಸ್ತು ಸ ಮೋಕ್ಷಮಧಿಗಚ್ಚತಿ. ಈ ಶ್ಲೋಕದಲ್ಲಿ ಏನು ಹೇಳುತ್ತಿದ್ದಾರೆಂದರೆ, ಯಾರು ಗೀತೆಯ ಇಡೀ ಒಂದು ಶ್ಲೋಕ, ಅರ್ಧ ಶ್ಲೋಕ, ಒಂದು ಚರಣ ಅಂದರೆ ಕಾಲು ಶ್ಲೋಕ ಅಥವಾ ಅರ್ಧ ಚರಣವೂ ಕೂಡ ಪ್ರತಿದಿನ ಪಠಿಸುತ್ತಾನೋ ಅವನು ಕೊನೆಯಲ್ಲಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಎಂದು. 11ನೇ ಶ್ಲೋಕ ಏನೆಂದರೆ, ಕೃಷ್ಣ ವಕ್ಷಸಮುದ್ಭೂತ ಗೀತಾಮೃತ ಹರೀತಕೀ ಮಾನುಷೈಃ ಕಿಂ ನ ಖಾದ್ಯೇತ ಕಲೌ ಮಲವಿರೇಚನಿ. ಇಲ್ಲಿ ಹರೀತಕಿ ಅನ್ನುವ ಒಂದು ಶಬ್ದ ಬಂದಿದೆ. ಹರೀತಕಿ ಅನ್ನುವುದು ಒಂದು ಮರ. ಈ ಮರದ ಕಾಯಿಯ ಚೂರ್ಣವನ್ನು ತೆಗೆದುಕೊಂಡರೆ ಶರೀರದಲ್ಲಿರುವ, ಅದರಲ್ಲೂ ಹೊಟ್ಟೆಯಲ್ಲಿರುವ ಮಲವೆಲ್ಲವೂ ಹೊರಗೆ ಹೋಗುತ್ತದೆ. ಈಗ ಈ ಶ್ಲೋಕದ ಅರ್ಥ ಏನೆಂದರೆ, ಮನುಷ್ಯನು ಶ್ರೀಕೃಷ್ಣ ರೂಪಿ ವೃಕ್ಷದಿಂದ ಪ್ರಕಟವಾದ ಗೀತಾರೂಪಿ ಅಮೃತಮಯ ಹರಡೆಯನ್ನು ಏಕೆ ತಿನ್ನುವುದಿಲ್ಲ? ಇಲ್ಲಿ ಹರಡೆ ಅಂದರೆ ಹರೀತಕಿ. ಅರ್ಥವನ್ನು ಮುಂದುವರಿಸೋಣ. ಅದು ಸಮಸ್ತ ಕಲಿಮಲವನ್ನು ಶರೀರದಿಂದ ಹೊರಗೆ ಹಾಕುವಂತಹುದಾಗಿದೆ. ಇಲ್ಲಿ ಅದು ಎಂದರೆ ಭಗವದ್ಗೀತೆ. 12ನೇ ಶ್ಲೋಕ ಹೀಗಿದೆ. ಗಂಗಾ ಗೀತಾ ತಥಾ ಭಿಕ್ಷುಃ ಕಪಿಲಾಶ್ವತ್ಥ ಸೇವನಂ ವಾಸರಂ ಪದ್ಮನಾಭಸ್ಯ ಪಾವನಂ ಕಿಂ ಕಲೌ ಯುಗೇ. ಇದರ ಅರ್ಥ ಏನಂದ್ರೆ, ಕಲಿಯುಗದಲ್ಲಿ ಶ್ರೀ ಗಂಗೆ, ಗೀತಾ ನಿಜವಾದ ಸನ್ಯಾಸಿ, ಕಪಿಲಾ ಗೋವು, ಅಶ್ವತ್ಥ ವೃಕ್ಷದ ಸೇವೆ ಮತ್ತು ಭಗವಾನ್ ವಿಷ್ಣುವಿನ ಪರ್ವದಿನ ಇವುಗಳಿಗಿಂತ ಹೆಚ್ಚಾಗಿ ಪವಿತ್ರ ಮಾಡುವಂತಹ ಬೇರೆ ಯಾವ ವಸ್ತು ಇರಬಲ್ಲದು ಎಂದು. ಇಲ್ಲಿ ವಿಷ್ಣುವಿನ ಪರ್ವದಿನ ಎಂದರೆ ಏಕಾದಶಿ ಮೊದಲಾದ ದಿನಗಳು. 13ನೇ ಶ್ಲೋಕ ಹೀಗಿದೆ. ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಈ ಶ್ಲೋಕದ ಅರ್ಥ ಹೀಗಿದೆ. ಬೇರೆ ಶಾಸ್ತ್ರಗಳ ವಿಸ್ತಾರದಿಂದ ಏನು ಪ್ರಯೋಜನ? ಕೇವಲ ಗೀತೆಯದೇ ಸಮ್ಯಕ್ ಪ್ರಕಾರದಿಂದ ಗಾನವನ್ನು ಮಾಡಬೇಕು. ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಮುಖಕಮಲದಿಂದ ಪ್ರಕಟವಾದುದು ಅದು. 14ನೇ ಶ್ಲೋಕದಲ್ಲಿ ಬರೀ ಒಂದು ಚರಣವಿದೆ. ಅದು ಹೀಗಿದೆ. ಆಪದಂ ನರಕಂ ಘೋರಂ ಗೀತಾಧ್ಯಾಯಿನ ಪಶ್ಯತಿ. ಈ ಶ್ಲೋಕದ ಅರ್ಥ ಏನಂದ್ರೆ, ಗೀತೆಯ ಸ್ವಾಧ್ಯಾಯ ಮಾಡುವ ಮನುಷ್ಯನಿಗೆ ಆಪತ್ತುಗಳ ಮತ್ತು ಘೋರ ನರಕಗಳ ದರ್ಶನವಾಗುವುದಿಲ್ಲ ಎಂದು. ಈಗ ಈ ಅಧ್ಯಾಯವು ಮುಗಿಯುತ್ತಿದೆ. ಅದರ ಶ್ಲೋಕ ಹೀಗಿದೆ. ಇತಿ ಶ್ರೀ ಸ್ಕಂದ ಪುರಾಣೆ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀಗೀತಸಾರೇ ಭಗವದ್ಗೀತಾ ಮಾಹಾತ್ಮ್ಯಂ ಸಂಪೂರ್ಣಂ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ಯಾವುದಾದರೂ ಬದಲಾವಣೆ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಪ್ರತಿದಿನ ಕೇವಲ 5 ನಿಮಿಷಗಳ ಕಾಲ ಭಗವದ್ಗೀತೆಯ ಮಂತ್ರ ಮತ್ತು ಶ್ಲೋಕಗಳನ್ನು ಕೇಳೋಣ. ನೀವು ಚಾನಲಿಗೆ ಹೊಸದಾಗಿ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನ್ ಒತ್ತಿ ಆಲ್ ಅನ್ನುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದ.